ಹಲೋ ಎವ್ರಿವಾನ್, ನಾವು ತಿರುಪತಿಯ ಶ್ರೀವಾರಿ ಮಠವನ್ನು ಟ್ರೆಕ್ ಮಾಡಿದ್ವಿ ಮತ್ತು ನಮ್ಮ ಜೊತೆ ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಜಾಯ್ನ್ ಆಗಿದ್ದರು. ಇದು ತುಂಬ ಡಿವೋಷ್ನಲ್ ಮತ್ತು ಇಮೋಷ್ನಲ್ ಮೂಮೆಂಟ್ ಇತ್ತು. ಸೊ ನೀವು ನೋಡಿ ಮತ್ತು ಎಂಜಾಯ್ ಮಾಡಿ. ನೋಡಿ, ಅದು ಕರ್ನಾಟಕ ಫ್ಲಾಗು. ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಟ್ರಾವೆಲ್ ವ್ಲಾಗನ್ನು ಮಾಡ್ತಾ ಇದ್ದೀವಿ. ಇವತ್ತು 25th ಡಿಸೆಂಬರ್. ಇಲ್ಲಿ ನೋಡಿ, ಇವರು ಸ್ವಲ್ಪ ಸೀರಿಯಸ್ ಡ್ರೈವರ್ ನಮ್ಮ ಜೊತೆಲಿದ್ದಾರೆ. ಯಾರಂತ ನಿಮಗೆ ಗುರ್ತ ನೋಡಿ. ನನ್ನ ಮಗಳಿಗೆ ರಜಾ ಸ್ಟಾರ್ಟ್ ಆಗಿದೆ, ಅದಕ್ಕೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಹೋಗ್ತಾ ಇದ್ದೀವಿ ಶಾರ್ವರಿ. ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಬೆಳಗ್ಗೆ 5 ಗಂಟೆ ಬಿಟ್ಟಿದ್ದು, 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ 5 ಗಂಟೆಗೆ ಮನೆ ಬಿಟ್ಟಿದ್ದು. ಈಗ ಅಷ್ಟೇ ಬ್ರೇಕ್ಫಾಸ್ಟ್ ಆಯಿತು. ಆಮೇಲೆ ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ. ನಮಗೆ ರೋಡೇ ಕಾಣಿಸ್ತಾ ಇರಲಿಲ್ಲ, ನಮ್ಗಂದ್ರೆ ನಮ್ಮ ಮನೆಯವ್ರಿಗೆ, ಯಾಕಂದರೆ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು. ಆ ಕ್ಲಿಪ್ಪನ್ನು ನಾನೀಗ ಅಟ್ಯಾಚ್ ಮಾಡ್ತೀನಿ, ನೋಡಿ. ಈಗ ಸ್ವಲ್ಪ ಸನ್ಲೈಟ್ ಬಂದಿದೆ, ಅದಕ್ಕೆ ಸ್ವಲ್ಪ ರೋಡ್ ಕಾಣಿಸ್ತಾ ಇದೆ. ಓಕೆನಾ? ನೋಡಿ ಎಷ್ಟು ಬಂಪಿ ಇದೆ ರೋಡು, ಬಂಪಿ. ಈಗ ಸಮಯ 8 ಗಂಟೆ. ನಾವು ಇರೋದು ಕೋಲಾರದಲ್ಲಿ. ಈಗ ನಾವು ಕೋಲಾರಲ್ಲಿದ್ದೀವಿ. ಶಾರ್ವರಿ, ನಿಂಗೆ ಗೊತ್ತಾ ಕೋಲಾರ ಯಾಕೆ ಫೇಮಸ್ ಇದೆ ಅಂತ? ಇಲ್ಲ, ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಟನ್ 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 ಟನ್. ಯಾವ ಫಿಲ್ಮ್ ಮ್ಯೂಸಿಕ್ ಇದು? ಆ ಫಿಲ್ಮ್ ಹೆಸರು ಗೊತ್ತಿಲ್ಲ. ಅದರಲ್ಲಿ ಇವನಿದ್ದಾನೆ. ಯಾರು? ಅಂದ್ರೆ ಬಿಗ್ಗಿ ಸಾಂಗ್. ಅವನು ಯಾರು? KGF. ಸೊ ನಾವು ಕೋಲಾರಲ್ಲಿ ಇದೆಯಲ್ವಾ, KGF ಫುಲ್ ಫಾರ್ಮು ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ. ಇಲ್ಲಿ ಹತ್ತಿರದಲ್ಲೇ ಇದೆ, ನಾವು ಕೋಲಾರದಲ್ಲೇ ಇದ್ವಿ. ಸೊ ಇಲ್ಲಿ ಫೇಮಸ್ಸು ಗೋಲ್ಡ್ ಫೀಲ್ಡ್ ಇದೆ. ಓಕೆನಾ? ಇಲ್ಲಿಂದ ಗೋಲ್ಡ್ ಮೈನ್ ಮಾಡ್ತಾರೆ ಅಲ್ವಾ? ಕರೆಕ್ಟ್ ಅಲ್ವಾ? ಗೊತ್ತಾಯ್ತಾ? ಈಗ ಬಂದಾಗಿದೆ ಅಂತ. ಒಂದು ಕಾಲದಲ್ಲಿ ಈ ಮಣ್ಣಿನಲ್ಲಿ ಕಣಕಣದಲ್ಲಿ ಬಂಗಾರ ಇತ್ತು. ಈಗ KGF ಮೂವಿ ಮಾಡಿ ಎಲ್ಲ ಬಂಗಾರ ಎಷ್ಟು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಆಯ್ತಾ? ಗೊತ್ತಾಯ್ತಾ? ನಾವು ಇವತ್ತು ಹೋಗ್ತಾ ಇದ್ದೀವಿ, ಆದರೆ ನಮ್ಮ ದರ್ಶನ ಟಿಕೆಟ್ ಬುಕ್ ಆಗಿದ್ದು ನಾಳೆ. ನಮ್ಮಮ್ಮ, ಅಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ತಮ್ಮ, ಅಣ್ಣ, ಅಕ್ಕ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ಸಿಗ್ತೀವಿ. ನಮಗೆ ವಿಡಿಯೋದಲ್ಲಿ ಆಮೇಲೆ ವ್ಲಾಗ್ ಮಾಡ್ತೀನಿ. ಓಕೆ, ಬಾಯ್. ಬಿಕ್ಕಿನ ಸ್ಟ್ರೈಟ್ ಬರ. ನಮ್ಮಮ್ಮ ಎಲ್ಲ ಬೇಗ ಬಂದುಬಿಟ್ಟಿದ್ರು. ಅವರು ಪದ್ಮಾವತಿ ಮತ್ತು ಕಾಳಹಸ್ತಿ ದರ್ಶನಕ್ಕೆ ಹೋಗಿದ್ರು. ನಾವು ಸ್ವಲ್ಪ ಲೇಟಾಗಿ ಬಂದಿದ್ದು, ಅದಕ್ಕೆ ರೂಮಲ್ಲಿ ಚೆಕ್ ಇನ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ನಾವೀಗ ಇವಾಗಷ್ಟೇ ರೀಚ್ ಆಗಿದ್ದೀವಿ. ಇವತ್ತು ಟೈಮು 11:40. ನಾವು ನಾಳೆ ಸ್ಟೇ ಮಾಡ್ಬೇಕಲ್ಲ, ಯಾಕಂದ್ರೆ ನಾಳೆ ದರ್ಶನ, ನೀವು ಸ್ಟೇ ಮಾಡ್ಬೇಕಲ್ಲ ಅಂತ ನಾವು ಒಂದು ರೂಮ್ ಬುಕ್ ಮಾಡಿದ್ದೀವಿ. ನನ್ನ ಅಮ್ಮನ ಕಸಿನ್ನು ಒಂದು ಮನೆ ಬುಕ್ ಮಾಡಿದ್ದಾರೆ. ನೋಡಿ, ತೋರಿಸ್ತೀನಿ ಹೆಂಗಿದೆ ಅಂತ ಮನೆ. ಇಲ್ಲಿ ನೋಡಿ ಎಷ್ಟು ಚಂದ ಕಾಣ್ತಿದೆ. ಇಲ್ಲಿ ಫ್ಲವರ್ಸ್ನು ಇದೆ. ಇಲ್ಲಿತ್ತು ತುಂಬಾ ಚೆನ್ನಾಗಿದೆ ಹೋಗುದು. ಇಲ್ಲಿ ಹಾಲು, ಇಲ್ಲಿ ಟಿವಿ, ಇಲ್ಲಿ ನಾರ್ಮಲ್ ಆಗಿ ಸೋಫಾ. ಇದು ದೇವ್ರದ್ದು ರೂಮು. ಇದು ಬಾಲ್ಕನಿ. ಇಲ್ಲಿ ನೆಟ್ ಹಾಕಿದ್ದಾರೆ ಬರ್ಡ್ಸ್ ಬರಬಾರ್ದಂತ. ಇಲ್ಲಿ ಒಂದು ರೂಮ್ ಇದೆ. ಇದು ಡೈನಿಂಗ್ ಟೇಬಲ್. ಇದು ಕಿಚನ್. ಇದು ಯುಟಿಲಿಟಿ ಏರಿಯಾ. ಕಿಚನ್ ನೋಡಿ, ಸಣ್ಣ ಪುಟ್ಟ ಏನಾದ್ರು ನೀರು ಬಿಸಿ ಮಾಡ್ಬೇಕಂದ್ರೆ, ಇಲ್ಲಾಂದ್ರೆ ಏನಾದ್ರು ಕಟ್ ಮಾಡ್ಬೇಕಂದ್ರೆ ಹಂಗೆ ಮಾಡ್ಬೋದು. ಇದು ಫ್ರಿಡ್ಜ್. ಇದ್ರಲ್ಲಿ ಏನೂ ಇಲ್ಲ, ಚಿಕ್ಕ ಫ್ರಿಡ್ಜ್. ಟೋಟಲ್ 3 ರೂಮ್ಸ್ ಇದೆ. ಇದು ಮಾಮ ಮತ್ತೆ ನಾನಿದ್ ರೂಮು. ಇದು ನಮ್ದು ರೂಮು. ನಾವು ಮತ್ತೆ ನಮ್ದು ಅಜ್ಜಿ ಇರ್ತಾರೆ ಇಲ್ಲಿ. ಸೊ ನಾವು ಇವತ್ತು ಇಲ್ಲಿ ಸ್ಟೇ ಮಾಡ್ತೀವಿ. ನಾವು ಈವ್ನಿಂಗಲ್ಲಿ ಒಂದು ಪಾರ್ಕಿಗೆ ಹೋಗಿದ್ವಿ. ಅದು Airbnb ಬುಕ್ ಮಾಡಿದ್ರಲ್ಲ, ಅದರ ಹಿಂದ್ಗಡೆನೇ ಇತ್ತು.
ಅಲ್ಲಿ ಶಾರ್ವರಿ ತುಂಬ ಎಂಜಾಯ್ ಮಾಡಿದ್ಲು. ಮಕ್ಕಳಿಗೆ ಗೇಮ್ಸ್ ತುಂಬ ಥರ ಬೇರೆ ಬೇರೆ ಆಟ ಇತ್ತು. ಅಲ್ಲಿ ಪಾರ್ಕ್ ತುಂಬ ಕ್ಲೀನ್ ಮತ್ತು ನೀಟ್ ಇತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೇಗ ಎದ್ದು ಸ್ನಾನ ಮಾಡಿ ಎಲ್ಲರೂ ಡಿಸೈಡ್ ಮಾಡಿದ್ವಿ ಶ್ರೀವಾರಿ ಮೆಟ್ಟನ್ನು ಏರಲಿಕ್ಕೆ. ನಾನು ಯಾವತ್ತೂ ಏರಿರಲಿಲ್ಲ ಶ್ರೀವಾರಿ ಮೆಟ್ಟು. ಅಲಿಪಿರಿಯನ್ನು ನಾನು ಸುಮಾರು ಸಲ ಹೋಗಿದ್ದೀನಿ. ಇಂಥ ಜೀಪಲ್ಲಿ ನಾವು ಕೂತ್ಕೊಂಡು ಎಲ್ಲರೂ ಸೇರಿ ಹೋಗಿದ್ವಿ. 2 ಜೀಪ್ ಮಾಡಿದ್ವಿ. ಅದು ಸ್ಟಾರ್ಟಿಂಗ್ ಪಾಯಿಂಟು ಇದು. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ಯಾವುದೇ 26 ಡಿಸೆಂಬರ್. ನಾವೀಗ ಶ್ರೀವಾರಿ ಮೆಟ್ಟಲನ್ನು ಏರಲಿಕ್ಕೆ ಶುರು ಮಾಡಿದ್ದೀವಿ. ಆಲ್ಮೋಸ್ಟ್ 1.5 hour 2 hours ಆಗುತ್ತೆ. ಈ ಜರ್ನಿಯಲ್ಲಿ ನಿಮಗೆ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಓಕೆ, ಇದು ನಮ್ಮ ತಮ್ಮನ ಹೆಂಡತಿ, ಅಮ್ಮ ಅಪ್ಪ ಎಲ್ಲ ಮುಂದುಗಡೆ ಹೋಗಿದ್ದಾರೆ. ತೋರಿಸ್ತೀನಿ. ನಾವು ಬೇಗ ಯಾಕೆ ಬಂದ್ವಿ ಅಂದರೆ ಅಪ್ಪ ಅಮ್ಮಂದು ಕಲ್ಯಾಣೋತ್ಸವ ಬೇಕಾಗಿತ್ತು. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಹಸ್ಬೆಂಡು ಮತ್ತು ಶಾರ್ವರಿ ಅವ್ರಿಗೆ ಹಿಂದೆ ಹಾಕಿ ಈಗಷ್ಟೇ ಮುಂದೆ ಬಂದಿದ್ದೀನಿ. ಬೇರೆ ಫ್ಯಾಮಿಲಿ ಮೆಂಬರ್ಸ್ ನಮಗೆ ಮುಂದೆ ಜಾಯ್ನ್ ಆಗ್ತಾರೆ. ಯಾಕಂದರೆ ಅವರು ಬೇರೆ ಜೀಪಲ್ಲಿ ಬರ್ತಾಯಿದ್ರು. ನೀವು ಮುಂದೆ ನೋಡ್ಬೋದು. ನಮ್ಮ ಅಪ್ಪ ಅಮ್ಮ ಎಲ್ಲ ಮುಂದ್ಗಡೆ ಹೋಗ್ತಾರೆ, ನಾವು ಹಿಂದೆ ಹೋಗ್ತೀವಿ ಅವ್ರ ಜೊತೆ. ಯಾಕಂದರೆ ನಮ್ಮದು ಕಲ್ಯಾಣೋತ್ಸವ ಇರಲಿಲ್ಲ, ನಮ್ಮದು ಸ್ಪೆಷಲ್ ಎಂಟ್ರಿ ದರ್ಶನ ಇತ್ತು. ಕಲ್ಯಾಣೋತ್ಸವ ಇದ್ದಿದ್ದವರಿಗೆ 10 o'clock ಒಳಗಡೆ ಅಲ್ಲಿರಬೇಕಾಗಿತ್ತು. ನಮ್ದು ಹೇಗೋ ಸ್ಪೆಷಲ್ ಎಂಟ್ರಿ ದರ್ಶನ ನಮ್ಮ ಟೈಮಿಂಗ್ ಪ್ರಕಾರ ನಾವು ಹೋಗಬೇಕಾಗಿತ್ತು. ನೀವು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ಶ್ರೀವಾರಿ ಮೆಟ್ಟನ್ನು ಖಂಡಿತವಾಗ್ಲೂ ಏರಿ. ಮತ್ತು ಸುಸ್ತಾಗ್ತೀರಾ ಡೆಫಿನೆಟ್ಲಿ, ಬಿಕಾಸ್ ತುಂಬ ಸ್ಟೀಪ್ ಸ್ಟೆಪ್ಸ್ ಇದೆ. ಕಂಪೇರ್ಡ್ ಟು ದಿಸ್ ಅಲಿಪಿರಿ ಇಸ್ ಬಿಟ್ ಈಸಿಯರ್. ನೀವು ನೋಡ್ಬೋದು ಎಷ್ಟು ಸ್ಟೀಪ್ ಆಗಿದೆ. ಫುಲ್ ಸ್ಟ್ಯಾಮಿನಾ ಬೇಕು. ಶಾರ್ವರಿ ಅರ್ಧ ಆಯಿತು. 1450 ಆಯಿತು. ಹೇಗೆ ಅನಿಸ್ತಾ ಇದೆ? ನನಗೆ ನೋಡಿ, ನಾನಂತೂ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಇವಳು ನೋಡಿ, ಅದೇ ಮಕ್ಕಳಂದ್ರೆ ಹೀಗೆ ನೋಡಿ. ಟೈಮ್ ಎಷ್ಟು ಶಾರ್ವರಿ? ನಾವು ಸ್ಟಾರ್ಟ್ ಮಾಡಿದ್ದು 7:40ಗೆ. ಈಗ 8:36 ಆಗಿದೆ. 1450 ಸ್ಟೆಪ್ಸ್ ಆಯಿತು. ಏನೋ 550 ಸ್ಟೆಪ್ಸ್ ಇದೆ ಅಂತ ಅನ್ಕೋತೀನಿ. ಸಿಗೋಣ ಆಮೇಲೆ. ನಾವು ರೀಚ್ ಆದ್ವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜಾಯ್ನ್ ಆದರು. ದರ್ಶನನೂ ತುಂಬ ಚೆನ್ನಾಗಾಯಿತು. ನೀವೆಲ್ಲರೂ ಹೋಗಿ ತಿರುಪತಿ ತಿಮ್ಮಪ್ಪನ ಆಶೀರ್ವಾದವನ್ನು ತಗೋಬೇಕು ಅಂತ ನಾನು ಬೇಡ್ಕೋತೀನಿ. ಥ್ಯಾಂಕ್ ಯು.